ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವ? ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಟರ್ಕಿ ಚಿಕನ್ ರೋಸ್ಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ರುಚಿಯಾದಂತಹ ರೋಸ್ಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಟರ್ಕಿ ಕೋಳಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇಟ್ಟಿದ್ದೇವೆ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಲ್ವಾ? ಇದು ಒಂದು 2 kg ಮಾಂಸ ಇದೆ ಆಯಿತಾ. ಚೆನ್ನಾಗಿ ಅದರೆಲ್ಲ ಸಿಪ್ಪೆಲ್ಲ ತೆಗೆದು ಸ್ಕಿನ್ನೆಲ್ಲ ರಿಮೂವ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಇನ್ನು ಇದಕ್ಕೆ ಬೇಕಾಗಿರುವಂತಹ ಐಟಮ್ಗಳು ನೋಡೋಣ. ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ತಗೊಂಡಿದ್ದೇನೆ. ಮೆಣಸಿನಕಾಯಿ 2-3 ತಗೊಂಡಿದ್ದೇನೆ. ಮತ್ತು 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ನಾವು ಕುಕ್ಕರ್ನಲ್ಲಿ ಮಾಡಬೇಕು. ಏಕೆಂತ ಹೇಳಿದ್ರೆ ಇದು ನಾಟಿ ಕೋಳಿ ಥರ ಅಲ್ವಾ, ಸ್ವಲ್ಪ ಬೇವು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಕುಕ್ಕರ್ನಲ್ಲಿ ಇಟ್ಕೊಂಡು ಒಂದು 2-3 ವಿಷಲ್ ಮಾಡ್ಕೊಳ್ಬೇಕು. ಮೊದಲಿಗೆ ಕುಕ್ಕರನ್ನು ಬಿಸಿ ಮಾಡಲಿಕ್ಕೆ ಇಡೋಣ. ಕುಕ್ಕರ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಬಿಸಿ ಆಗಲಿ, ಇದಕ್ಕೆ ನಾವು ಎಣ್ಣೆಯನ್ನು ಹಾಕಿ ಕೊಡಬೇಕು. ಇವಾಗ ಕುಕ್ಕರ್ ಬಿಸಿ ಆಗ್ತಾ ಇದ್ದಾಗೆ ನಮಗೆ ಎಣ್ಣೆ ಹಾಕಿ ಕೊಡಬೇಕು. ಅದಕ್ಕೆ ಎಣ್ಣೆಗೆ ಹಾಕಬೇಕಾಗಿದ್ದಂಥದ್ದು ಚಕ್ಕೆ, ಲವಂಗ ಮತ್ತು 2 ಏಲಕ್ಕಾಯಿ ತಗೊಂಡಿದ್ದೇನೆ. ಈಗ ಕುಕ್ಕರ್ ಬಿಸಿಯಾಗಿದೆ, ನಮಗೆ ಎಣ್ಣೆ ಹಾಕಿ ಕೊಡುವ. ಇಲ್ಲಿ ತೆಂಗಿನ ಎಣ್ಣೆಯನ್ನು ನಾನು ಬಳಸ್ಕೊಟ್ಟಿದ್ದೀನಿ. ನೀವು ಯಾವ ಎಣ್ಣೆಯನ್ನು ಬಳಸ್ತೀರಾ ಆ ಎಣ್ಣೆಯನ್ನು ಬಳಸ್ಕೊಳ್ಬೋದು. ಎಣ್ಣೆ ಬಿಸಿಯಾಗಿದೆ, ನಮಗೆ ಚಕ್ಕೆ, ಲವಂಗ ಇದನ್ನು ಹಾಕಿ ಕೊಡುವ. ಇದ್ರ ಜೊತೆಗೆ ಸೋಂಪು ಕಾಳನ್ನು ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕಿ ಕೊಡಬೇಕು. ಇದೆಲ್ಲ ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ. ಈಗ ನಾವು ಹಚ್ಕೊಂಡಿರುವಂತಹ ಈರುಳ್ಳಿ ಹಾಗೂ ಮೆಣಸಿನಕಾಯಿನ ಸೇರಿಸ್ಕೊಡುವ. ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದೆಲ್ಲವನ್ನು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ನ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಮರೆಯದೆ ಸಬ್ಸ್ಕ್ರೈಬನ್ನು ಮಾಡಿ. ಮತ್ತು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವೀಗ ಕ್ರಷ್ ಮಾಡಿಕೊಂಡಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಇದೆಯಲ್ವಾ, ಇದೆಲ್ಲ ಸೇರಿಸ್ಕೊಡೋಣ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಹಾಗೂ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಧನಿಯಾ ಪೌಡರ್ ಹಾಗೂ ಮೆಣಸಿನ ಪುಡಿ ತಗೊಂಡಿದ್ದೀನಿ. ಧನಿಯಾ ಪುಡಿ ಬಂದುಬಿಟ್ಟು 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಹಾಗೂ ಮೆಣಸಿನ ಪುಡಿ ಬಂದುಬಿಟ್ಟು 3 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಇದನ್ನು ಸೇರಿಸಿಕೊಡುವ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಇದಕ್ಕೆ ಚಿಕನ್ ಮಸಾಲ ಪೌಡರನ್ನು ಸೇರಿಸ್ಕೊಡ್ತಾ ಇದ್ದೀನಿ. ಮತ್ತು ಅರಿಶಿನ ಪುಡಿ, ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲಿ. ಇದಕ್ಕೆ ನಾವು ತೆಂಗಿನಕಾಯಿನ ಸೇರಿಸಬೇಕು. ತೆಂಗಿನಕಾಯಿನ ಹೀಗೆ ಉದ್ದ ಉದ್ದ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ಳಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾವು ಟೊಮೆಟೊ ಹಣ್ಣೇನು ಸೇರಿಸ್ತಾ ಇಲ್ಲ. ನಾವು ಪೆಪ್ಪರನ್ನು ಹಾಕಿ ಕೊನೆಗೆ ಅಂದರೆ ಟರ್ಕಿ ಕೋಳಿನ ಹಾಕಿ ಬೇಯಿಸಿದ ಮೇಲೆ ಫ್ರೈ ಮಾಡ್ತೀವಲ್ವ, ಆವಾಗ ಪೆಪ್ಪರ್ ಪೌಡರ್ನೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ತಗೊಳ್ಬೇಕು. ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಚಿಕನ್ದು ಪೀಸ್ಗಳನ್ನ ಅಂದರೆ ಟರ್ಕಿ ಕೋಳಿಯ ಪೀಸ್ಗಳನ್ನ ಹಾಕಿ ಕೊಡುವ. ಚಿಕನ್ ಪೀಸ್ಗಳನ್ನ ಹಾಕಿ ಕೊಟ್ಟಿದ್ದೀವಿ. ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸಬೇಕು. ಇನ್ನು ಈ ಮಸಾಲೆಯನ್ನು ಚೆನ್ನಾಗಿ ಕೆಳಗಿರುವ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸಿಂಗ್ ಆಗಿದೆ. ಇಲ್ಲಿ ನೋಡಿ ತೆಂಗಿನಕಾಯಿ ಎಲ್ಲ ಕಾಣಿಸ್ತಾ ಇದೆಯಲ್ವ. ಇನ್ನು ನಾವು ಇದನ್ನು ಕ್ಲೋಸ್ ಮಾಡಿ ಇದರ ಮುಚ್ಚಳವನ್ನು ಕ್ಲೋಸ್ ಮಾಡಿ ವಿಷಲ್ ಮಾಡ್ಕೊಳ್ಬೇಕು. ಒಂದು ಎರಡು ವಿಷಲ್ ಮಾಡ್ಕೊಳ್ಳಿ, ಸಾಕಾಗ್ತದೆ. ಅಥವಾ ಜಾಸ್ತಿ ದೊಡ್ಡ ಕೋಳಿನೇನಾದ್ರೂ ಆಗಿದ್ರೆ ನೀವು 2ರಿಂದ 3 ವಿಷಲ್ ಮಾಡ್ಕೊಳ್ಬೋದು. ನಾನೀಗ ಸದ್ಯಕ್ಕೆ 2 ವಿಷಲ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಏನಿಲ್ಲ. ಏಕೆಂತಂದರೆ ನಾವು ಇದು ಸಾರು ಏನು ಮಾಡ್ತಾ ಇಲ್ಲ, ರೋಸ್ಟ್ ಮಾಡಿ ತೆಗಿತಾ ಇದ್ದೀವಿ. ಅದಕ್ಕೋಸ್ಕರ ನೀರು ಹಾಕ್ತಾ ಇಲ್ಲ. ಇದು ಮಾಂಸದಿಂದನೇ ಸ್ವಲ್ಪ ನೀರೆಲ್ಲ ಇಳಿದು ಬರುತ್ತೆ ಅದು ಬೇಯುವಾಗ. ಸೊ ಈಗ ಕ್ಲೋಸ್ ಮಾಡಿ ವಿಷಲ್ ಮಾಡ್ಕೊಳ್ಳೋಣ. ಇವಾಗ ಇದು 2 ವಿಷಲ್ ಆಗಿದೆ ಆಯಿತಾ. ವಿಷಲ್ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರ್. ನೋಡಿ ಚೆನ್ನಾಗಿ ಬೆಂದಿದೆ. ಆಮೇಲೆ ನೀರು ಕೂಡ ಇದೆ. ನಾನು ನೀರೇ ಹಾಕಿರಲಿಲ್ಲ. ಸೊ ಇದು ಮಾಂಸದಿಂದ ಇಳಿದು ಬಂದಂತಹ ಸ್ವಲ್ಪ ನೀರಿದೆ. ಈಗ ಇದನ್ನೆಲ್ಲ ನಾವು ಡ್ರೈ ಮಾಡಿ ತಗೊಳ್ಬೇಕು. ಇವಾಗ ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ದೊಡ್ಡದಾದಂತಹ ಒಂದು ಬಾಣಲೆ ಥರ ಇರುವಂತಹ ತಳಗಟ್ಟಿರುವಂತಹ ಪಾತ್ರೆ ತಗೊಳ್ಳಿ. ಇದಕ್ಕೆಲ್ಲವನ್ನು ಹಾಕಿಕೊಟ್ಟಿದ್ದೀನಿ. ಈಗ ಇದರಲ್ಲಿರುವಂತಹ ನೀರಿನ ಅಂಶ ಪೂರ್ತಿಯಾಗಿ ಡ್ರೈ ಆಗಬೇಕು. ಆಗ ಮಾತ್ರ ನಮಗೆ ಈ ಚಿಕನನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತೆಗಿಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ನಾನೀಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಹೈ ಫ್ಲೇಮಲ್ಲೇ ಇಟ್ಟು ಈ ನೀರಿನ ಅಂಶವನ್ನು ಪೂರ್ತಿಯಾಗಿ ಡ್ರೈ ಮಾಡಿ ತಗೊಳ್ಬೇಕು. ಸ್ವಲ್ಪ ಹೊತ್ತು ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀರಿನ ಅಂಶನೆಲ್ಲ ಡ್ರೈ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಪೆಪ್ಪರ್ ಪೌಡರನ್ನು ಸೇರಿಸ್ತಾ ಇದ್ದೇನೆ. ನೀವು ಖಾರಕ್ಕೆ ತಕ್ಕಂತೆ ಪೌಡ್ರನ್ನು ಸೇರಿಸ್ಕೊಳ್ಳಿ. ಏಕೆಂತೇಳಿದರೆ ನಾವು ಆಲ್ರೆಡಿ ಹಸಿಮೆಣಸನ್ನು ಸೇರಿಸ್ಕೊಂಡಿದ್ದೀವಿ ಹಾಗೂ ಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ಈಗ ನಾನೀಗ 1.5 ಟೇಬಲ್ ಸ್ಪೂನು
ಪೆಪ್ಪರ್ ಪೌಡರನ್ನು ಸೇರಿಸಿದ್ದೀನಿ ಹಾಗೂ 1 ಟೀ ಸ್ಪೂನ್ ಗರಂ ಮಸಾಲೆ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇವೆಲ್ಲವನ್ನು ಚೆನ್ನಾಗಿ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಆಯಿತಾ. ಆ ಪೆಪ್ಪರ್ ಪೌಡರ್ ಹಾಕಿರುವಂಥದ್ದು, ಗರಂ ಮಸಾಲೆ ಮತ್ತು ಚಿಕನ್ ಮಸಾಲೆ ಎಲ್ಲವನ್ನು ನಾವು ಹಾಕ್ಕೊಂಡಿದ್ದೀವಲ್ವ, ಮಸಾಲೆದೆಲ್ಲ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸೊ ನಮ್ಮ ಟರ್ಕಿ ಕೋಳಿಯ ರೋಸ್ಟ್ ರೆಡಿಯಾಗಿದೆ. ಬಿಸಿ ಆಗಿ ನಮಗೆ ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ನೀವು ಕೂಡ ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿಕೊಳ್ಳೇಬೇಕು. ಮತ್ತು ನಿಮ್ಮ ಅಭಿಪ್ರಾಯಗಳು ಯಾವ ರೀತಿ ಇದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ. ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಇವಾಗಲೇ ಒಂದು ಲೈಕ್ ಕೊಡೋದನ್ನು ಕೂಡ ನೀವು ಮರಿಬೇಡಿ. ಥ್ಯಾಂಕ್ ಯು.